ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಇದೇನಪ್ಪ ರೆಡಿಯಾಗಿ ಎಲ್ಲಿಗೆ ಹೊರಟ್ರು ಅಂತ ನೋಡ್ತಿದ್ದೀರಾ. ಒಂದು ಆರತಿ ಫಂಕ್ಷನ್ ಇತ್ತು, ಸೊ ಹಾಗಾಗಿ ಮಧ್ಯಾಹ್ನ ಹೊರಟು. ಇನ್ನು ಬೈಕಲ್ಲಿ ಹೋಗ್ಬೇಕಾದ್ರೆ ಅಪ್ಪು ಅಂತೂ ಫುಲ್ಲು ನಿದ್ದೆ. ಸರಿ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ಗೆಲ್ಲ ಬಂದುಬಿಟ್ಟು, ಅಂದರೆ ನಮ್ಮ ಅಜ್ಜಿ ಊರಲ್ಲಿ ಫಂಕ್ಷನ್ ಇದ್ದಿದ್ದು, ಸೊ ಹಾಗಾಗಿ ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಇನ್ನು ನಾವು ಹೋಗಿ ಜಾಯ್ನ್ ಆಗಿ ಸ್ವಲ್ಪ ಹೊತ್ತು ಕೂತಿದ್ದು, ಎಲ್ಲರನ್ನೂ ಮಾತಾಡಿಸ್ಕೊಂಡು ಅತ್ತೆಯರೆಲ್ಲನೂ. ಆಮೇಲೆ ನಾವು ಹೋಗಿ ಒಂದು ಫೋಟೋನ ತೆಗೆಸ್ಕೊಂಡು ಅಲ್ಲಿಂದ ಸೀದಾ ಊಟದ ಕಡೆ ಬಂದು, ಇನ್ನು ಅಲ್ಲಿ ಊಟ ಎಲ್ಲ ಮುಗಿಸಿ ಅಜ್ಜಿ ಊರಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಅಜ್ಜಿ ಮನೆಗೂ ಸಹ ಒಂದು ವಿಸಿಟ್ನ ಕೊಟ್ಟು, ಅಲ್ಲಿ ಅಜ್ಜಿ ಜೊತೆ ಮೊಮ್ಮಗನೂ ಅಜ್ಜಿನೂ ಆಟ ಆಡಿಕೊಂಡು ಅಲ್ಲೇ ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಸೀದಾ ಊರ ಕಡೆ ಹೊರಟೆ. ಅಂದರೆ ನಾನು ಅಮ್ಮನ ಮನೆಯಿಂದ ಫಂಕ್ಷನ್ಗೆ ಹೋಗಿದ್ದೆ, ಸೊ ಮತ್ತೆ ಅಮ್ಮನ ಮನೆಗೇ ಬಂದು, ಇನ್ನು ಬಂದಮೇಲೆ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಇವಾಗ ಪಾಪುಗೆ ನಾವು ಊಟ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ನನ್ನ ತಂಗಿ ಪಾಪುಗೆ. ಸೊ ಹಾಗಾಗಿ ಸರಿ ಖಾಲಿಯಾಗಿತ್ತು ಅಂತ ಹೇಳಿ ಮತ್ತೇ ಪ್ರಿಪೇರ್ ಮಾಡ್ತಿದ್ದೆ. ಇಲ್ಲಿ ನಾನು ಯಾವಾಗ್ಲೂ ಹೊರ್ಗಡೆಯಿಂದ ಏನೂ ಸರಿನ ತರಿಸ್ಕೊಳ್ಳಲ್ಲ, ಮನೇಲೇ ರಾಗಿ, ಅಕ್ಕಿ, ಡ್ರೈ ಫ್ರೂಟ್ಸು ಮತ್ತು ಮನೇಲಿರುವಂತಹ ಕಾಳುಗಳನ್ನೇ ಹಾಕಿ ನಾನು ಅದರಲ್ಲಿ ಸರಿನ ರೆಡಿ ಮಾಡ್ಕೊಳ್ತೀನಿ. ಅಪ್ಪುಗೂ ಸೇಮ್ ಏನು ಮಾಡ್ತಿದ್ದೆ ಅದೇ ಥರ ಇವಾಗ ಈ ಪಾಪುಗೂ ಮಾಡ್ತಿದ್ದೀನಿ. ಇದ್ರದ್ದೇನಾದರೂ ನಿಮಗೆ ಡಿಟೇಲಾಗಿ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಯಾವ ರೀತಿ ಸರಿನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ನೀಟಾಗಿ ಅದನ್ನೆಲ್ಲ ಪುಡಿ ಮಾಡಿ ಒಂದು ಸಲ ಜರಡಿ ಹಿಡಿಯೋದ್ರಲ್ಲಿ ನೀಟಾಗಿ ಜರಡಿ ಇಟ್ಕೊಂಡು, ಅದಾದಮೇಲೆ ಮತ್ತೊಂದು ಸಲ ಬಟ್ಟೆಲೂ ಕೂಡ ನೀಟಾಗಿ ಜರಡಿ ಇಟ್ಕೊಂಡು ಒಂದು ಏರ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಒಂದು 20ರಿಂದ 1 ತಿಂಗಳು ಯೂಸ್ ಮಾಡ್ಬೋದು, ಯಾವುದೇ ರೀತಿ ಕೆಡಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.